ಹಲೋ ಸ್ನೇಹಿತರೆ, ಮತ್ತೆ ಒಂದು ಹೊಸ ಪ್ರೊಫೈಲ್ನೊಂದಿಗೆ ನಿಮಗೆಲ್ಲ ಸ್ವಾಗತ. ಇವರು 40 ವಯಸ್ಸಿನ ಮಾಯಾ ಕುಮಾರಿ ಅಂತ ಚಿಕ್ಕಮಗಳೂರು ಜಿಲ್ಲೆಯ ಕಡೂರಿಂದ ಡೀಟೇಲ್ ಶೇರ್ ಮಾಡಿಕೊಂಡಿದ್ದಾರೆ. ಇವಳ ಸಮಸ್ಯೆ ನೋಡಿ ಗಂಡ 75 ವಯಸ್ಸಿನ ಮುದುಕ ಎಂದು ಮಾಹಿತಿ ಕೊಟ್ಟಿದ್ದಾರೆ. ನನಗೆ ಇನ್ನೂ ತುಂಬ ಆಸೆ ಇದೆ ಎಂದು ಖುದ್ದಾಗಿ ಮಾಯಾ ಕುಮಾರಿ ಅವರೇ ಹೇಳಿಕೊಂಡಿದ್ದಾರೆ. ಇವಳ ತೂತು ಹೊಟ್ಟೆ ಗೋಧಿ ಬಣ್ಣದಾಗಿದೆ, ಬಟ್ ತೂತು ಸಂಪೂರ್ಣ ಕಪ್ಪಾಗಿದೆ ಎಂದು ಮಾಹಿತಿ ಇಲ್ಲಿ ತಿಳಿಸಿದ್ದಾರೆ. ಆ್ಯಂಡ್ ಇವಳ ಹತ್ತಿರ ಸ್ನೇಹಿತರೆ ಕಿಯಾ ಕಂಪ್ನಿಯ ಸೆಲ್ಟೋಸ್ ಒಂದು ಸ್ವಂತ ಕಾರ್ ಕೂಡ ಇರುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ಪ್ರೊಫೈಲ್ ಕಂಪ್ಲೀಟಾಗಿ ನೋಡಿ ಸ್ನೇಹಿತರೆ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಯಜಮಾನರಿಂದ ಆಗುತ್ತಿರುವ ಸಮಸ್ಯೆಗಳು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಮೊದಲನೇದಾಗಿ ಅವರ ವಯ 70 ದಾಟಿದೆ. ಮೂಲಂಗಿ ಪೂರ್ಣ ಜೋತು ಬಿದ್ದಿದೆ, ಸ್ವಲ್ಪನೂ ಶಕ್ತಿ ಇಲ್ಲ ಎಂದು ಹೇಳಿಕೊಂಡಿದ್ದಾರೆ. ಯಜಮಾನರ ಮೂಲಂಗಿಯಲ್ಲಿ ಸ್ವಲ್ಪನೂ ಶಕ್ತಿ ಇಲ್ಲ, ಸಂಪೂರ್ಣವಾಗಿ ಜೋತು ಬಿದ್ದಿದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಎಬ್ಬಿಸಲು ಎಷ್ಟೋ ಸಲ ಕೆಂಪು ತುಟಿಗಳಿಂದ ಅರ್ಧ ಗಂಟೆ ಚೀಪಿದ್ದೇನೆ, ಸೊ ಆದರೂ ಸ್ಟ್ಯಾಂಡ್ ಆಗ್ತಾ ಇಲ್ಲ ಎಂದು ಹೇಳಿಕೊಂಡಿದ್ದಾರೆ. ತೂತಿನ ಸುತ್ತಮುತ್ತ ಕೊಬ್ಬು ತುಂಬಿದೆ. ಇವರ ತೂತಿನ ಸುತ್ತಮುತ್ತ ಕೊಬ್ಬು ತುಂಬಿದೆ ಎಂದು ಹೇಳಿದ್ದಾರೆ. ಸೊ ಇತ್ತೀಚೆಗೆ ತುಂಬಾ ಆಸೆ ಆಗ್ತಾ ಇದೆ ಎಂದು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಸ್ವಲ್ಪನೂ ತಡೆಯೋಕೆ ಆಗ್ತಾ ಇಲ್ಲ. ಸೊ ಅದಕ್ಕಾಗಿ ಸ್ನೇಹಿತರೆ ಇವರು ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಇಲ್ಲಿ ಸ್ನೇಹಿತರೆ ಈ ಒಂದು ಕಿಯಾ ಸೆಲ್ಟೋಸ್ ಕಾರ್ ಇವರು 10.90 ಲ್ಯಾಕ್ಗೆ ಪರ್ಚೇಸ್ ಮಾಡಿದ್ದಾರೆ. ಇವರಿಗೆ ಸ್ನೇಹಿತರೆ ಒಟ್ಟು 4 ಕಾರ್ಗಳು ತುಂಬ ಇಷ್ಟ ಆಗಿದ್ವು. ಸೊ ಅದರಲ್ಲಿ ಸೆಲ್ಟೋಸ್ HT ಡೀಸೆಲ್ 12 ಲ್ಯಾಕ್ಗೆ, ಇನ್ನೊಂದು ಸೆಲ್ಟೋಸ್ HT ಡೀಸೆಲ್ IMT ಅಂತ ಇದು ಕೂಡ 12 ಲ್ಯಾಕ್ಗೆ, ಆ್ಯಂಡ್ ಸೆಲ್ಟೋಸ್ HTK ಅಂತ 12.10 ಲ್ಯಾಕ್ಗೆ. ಸೊ ಬಟ್ ಇವರು ಪರ್ಚೇಸ್ ಮಾಡಿರೋದು ಸೆಲ್ಟೋಸ್ HT 10.90 ಲ್ಯಾಕ್ಗೆ ಪರ್ಚೇಸ್ ಮಾಡಿದ್ದಾರೆ. ಈ ರೀತಿ ವ್ಯಕ್ತಿ ಸ್ನೇಹಿತರೆ ಇವರಿಗೆ ಬೇಕಾಗಿದ್ದಾನೆ. ನೋಡೋದಕ್ಕೆ ಹೇಗೆ ಇರಲಿ, ಗೂಟ ಮಾತ್ರ ತುಂಬಾ ದಪ್ಪ ಇರಬೇಕು ಎಂದು ಒಂದು ಕಂಡೀಷನ್ ಹೇಳಿದ್ದಾರೆ. ಅದೇ ರೀತಿ ಶಬ್ದ ಬರುವ ಹಾಗೆ 12 ನಿಮಿಷ ಮಾಡಿದರೆ ಸಾಕು, ತೃಪ್ತಿ ಆಗುತ್ತೆ ಎಂದು ಹೇಳಿಕೊಂಡಿದ್ದಾರೆ. ಇವರಿಗೆ ಅರ್ಧ ಗಂಟೆವರೆಗೆ ಮಾಡುವ ಅವಶ್ಯಕತೆ ಇರಲ್ಲ. ಸೊ ಗೂಟ ದಪ್ಪ ಇದ್ದರೆ ಸೊ 12 ನಿಮಿಷದಲ್ಲಿ ಚಪಾತಿಯಿಂದ ರಸ ಸೋರುತ್ತದೆ ಎಂದು ಹೇಳಿಕೊಂಡಿದ್ದಾರೆ. ಈ ಒಂದು ಸ್ನೇಹಿತರೆ ಕಾರ್ನ ಇಂಜನ್ ಟೈಪ್ ಬಂದುಬಿಟ್ಟು 1.51 CRDI VGT ಟೈಪ್ ಆಗಿರುತ್ತೆ. ಇಂಜನ್ ಕೆಪಾಸಿಟಿ ಬಂದುಬಿಟ್ಟು 1493 cc ಇಂಜನ್ ಇರುತ್ತೆ. ಆ್ಯಂಡ್ ಮ್ಯಾಕ್ಸ್ ಪವರ್ ಬಂದುಬಿಟ್ಟು 114.41 BHP ಇರುತ್ತೆ. ಮ್ಯಾಕ್ಸ್ ಟೂರಿಕೋ ಬಂದುಬಿಟ್ಟು 250 Nm ಎಟ್ 1500 to 2750 RPM ವರೆಗೆ ಇರುತ್ತೆ. ಆ್ಯಂಡ್ ಫ್ಯೂಲ್ ಸಪ್ಲೈ ಸಿಸ್ಟಮ್ ಬಂದುಬಿಟ್ಟು CRDI ಟೈಪ್ ಆಗಿರುತ್ತೆ. ಆ್ಯಂಡ್ ಇದರಲ್ಲಿ ಸ್ನೇಹಿತರೆ ಟರ್ಬೋ ಚಾರ್ಜರ್ ಒಂದು ಆಪ್ಷನ್ ಕೂಡ ಇರುತ್ತೆ ಎಂದು ಹೇಳಿಕೊಂಡಿದ್ದಾರೆ. ಈ ಒಂದು ಕಾರ್ನ ಫ್ಯೂಲ್ ಟೈಪ್ ಬಂದುಬಿಟ್ಟು ಡೀಸೆಲ್ ಆಗಿರುತ್ತೆ. ಡೀಸೆಲ್ ಮೈಲೇಜ್ ಬಂದುಬಿಟ್ಟು 1 ಲೀಟರ್ ಡೀಸೆಲಲ್ಲಿ ಸ್ನೇಹಿತರೆ 19.1 ಕಿಲೋಮೀಟರ್ ರನ್ ಆಗುತ್ತೆ ಎಂದು ಹೇಳಿಕೊಂಡಿದ್ದಾರೆ. ಡೀಸೆಲ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದುಬಿಟ್ಟು ಒಟ್ಟು ಸ್ನೇಹಿತರೆ ಒಂದು ಕಾರಲ್ಲಿ 50 ಲೀಟರ್ ಡೀಸೆಲ್ನ ಫಿಲ್ ಮಾಡ್ಬೋದು. ಆ್ಯಂಡ್ ಟಾಪ್ ಸ್ಪೀಡ್ ಬಂದುಬಿಟ್ಟು ಗಂಟೆಗೆ 167 ಕಿಲೋಮೀಟರ್ ರನ್ ಆಗುತ್ತೆ ಎಂದು ಖುದ್ದಾಗಿ ಇವರು ಹೇಳಿಕೊಂಡಿದ್ದಾರೆ. ಈ ಒಂದು ಕಾರಲ್ಲಿ ಸ್ನೇಹಿತರೆ ತುಂಬ ಎಕ್ಸ್ಟ್ರಾ ಫ್ಯೂಚರ್ಸ್ ಇರೋದ್ರಿಂದ ತಾವು ಕಿಯಾ ಸೆಲ್ಟೋಸ್ ಕಾರ್ನ ಪರ್ಚೇಸ್ ಮಾಡಿದ್ದಾರೆ. ಒಟ್ಟಾಗಿ ಸ್ನೇಹಿತರೆ ಯಜಮಾನರು ಒಬ್ಬ ಮುದುಕ. ಸೊ ಹಾಗಾಗಿ ಇನ್ನೊಬ್ಬನ ಜೊತೆ ಸಮಯ ಕಳೆಯುವ ಒಂದು ಉದ್ದೇಶದಿಂದ ಡೀಟೇಲ್ಸ್ ಶೇರ್ ಮಾಡಿಕೊಂಡಿದ್ದಾರೆ.